ಜೆಸಿ ದಿ ಯೂನಿವರ್ಸಿಟಿ ಇದು ಚೇತನ್ ಜಯರಾಮ್ ಅವರು ಡೈರೆಕ್ಟ್ ಮಾಡಿ ಸೂರ್ಯ ಮತ್ತು ರಂಗಾಯಣ ರಘು ಅವರು ಲೀಡ್ ರೋಲಲ್ಲಿ ಆಕ್ಟ್ ಮಾಡಿದ ಮೂವಿ. ಇದು ರೌಡಿಸಮ್ ಮೇಲೆ ಬೇಸ್ ಆಗಿರುವ ಆಕ್ಷನ್ ಡ್ರಾಮಾ ಮೂವಿ. ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ನಮ್ಮ ಹೀರೋ ಮಧುಸೂದನ್ ಎ ಮ್ಯಾಡಿ ಒಬ್ಬ ಡಿಗ್ರಿ ಫೈನಲ್ ಇಯರ್ ಸ್ಟೂಡೆಂಟ್. ಅವನು ರೌಡಿಸಮ್ಗೆ ಹೇಗೆ ಎಂಟರ್ ಆಗ್ತಾನೆ, ಆ ಜರ್ನಿ ಅವನ ಲೈಫ್ನಲ್ಲಿ ಯಾವೆಲ್ಲ ಚೇಂಜಸ್ ತರುತ್ತೆ ಅನ್ನೋದೇ ಮೂವಿಯ ಮೇನ್ ಸ್ಟೋರಿ ಲೈನ್. ಮೂವಿನಲ್ಲಿ ವರ್ಕ್ ಆದ ಎಲಿಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ, ಜೇಲ್ ಸೀನ್ಸ್ನ ಪ್ರೆಸೆಂಟೇಷನ್ ಮತ್ತು ರೌಡಿಸಮ್ನ ವರ್ಲ್ಡ್ ಎಸ್ಟಾಬ್ಲಿಷ್ ಮಾಡಿದ ರೀತಿ ಡೀಸೆಂಟ್ ಆಗಿದೆ. ವಿಲನ್ಸ್ ಇಂಟ್ರಡ್ಯೂಸ್ ಮಾಡಿ ಬಿಲ್ಡ್ ಮಾಡಿದ ವೇ ಕನ್ವಿನ್ಸಿಂಗ್ ಅನ್ಸುತ್ತೆ. ಇನ್ನೊಂದು ಸ್ಟ್ರಾಂಗ್ ಆಸ್ಪೆಕ್ಟ್ ಅಂದರೆ ಅಪ್ಪ ಮಗನ್ ಇಮೋಷನಲ್ ಬಾಂಡ್. ಆ ರಿಲೇಷನ್ಶಿಪ್ನ ಡೈರೆಕ್ಟರ್ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ಮತ್ತು ಇಮೋಷ್ನಲ್ ಕನೆಕ್ಟ್ ಕೂಡ ಕ್ರಿಯೇಟ್ ಆಗುತ್ತೆ. ಈ ಪೋರ್ಷನ್ಸ್ ಜೆನ್ಯೂನ್ಲಿ ವರ್ಕ್ ಆಗ್ತದೆ. ಮೂವಿನಲ್ಲಿ ಮೇಜರ್ ಡ್ರಾಬ್ಯಾಕ್ ಅಂದರೆ ಮ್ಯೂಸಿಕ್ ಮತ್ತು ಸಾಂಗ್ಸ್. ಇಂಥ ಆಕ್ಷನ್ ರೌಡಿಸಮ್ ಬೇಸ್ಡ್ ಮೂವೀಸ್ನಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಸ್ಟ್ರಾಂಗ್ ಇಂಪಾರ್ಟೆನ್ಸ್ ಇರುತ್ತೆ. ಆದರೆ ಇಲ್ಲಿ BGM ಅಷ್ಟಾಗಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲ್ಲ. ಸಾಂಗ್ಸ್ ಕೂಡ ಮೂವಿ ಫ್ಲೋಗೆ ಸಪೋರ್ಟ್ ಮಾಡದೆ ಡಿಸ್ಟ್ರಾಕ್ಷನ್ ಆಗ್ತವೆ. ಹೀರೋ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡಲು ತುಂಬ ಟೈಮ್ ತೆಗೆದುಕೊಳ್ತಾರೆ. ಅದರಿಂದ ಫಸ್ಟ್ ಹಾಫ್ನಲ್ಲಿ ಲ್ಯಾಗ್ ಫೀಲ್ ಬರುತ್ತೆ. ಡಿಗ್ರಿ ಸ್ಟೂಡೆಂಟ್ ಬಿಕಮ್ಸ್ ಎ ರೌಡಿ ಅನ್ನೋ ಒನ್ ಲೈನ್ ಸ್ಟೋರಿಗೆ ಗುಡ್ ಪೊಟೆನ್ಷಿಯಲ್ ಇತ್ತು. ಆದರೆ ಸ್ಟೋರಿ ಬಿಲ್ಡಿಂಗ್ನಲ್ಲಿ ಡಿರೆಕ್ಟರ್ ಫುಲ್ಲಿ ಕ್ಯಾಪಿಟಲೈಸ್ ಮಾಡಿಲ್ಲ. ಸರ್ಟನ್ ಪಾಯಿಂಟ್ ನಂತರ ಮೂವಿ ಪ್ರಿಡಿಕ್ಟಬಲ್ ಆಗ್ತದೆ ಮತ್ತು ಸರ್ಪ್ರೈಸಸ್ ಕಡಿಮೆ ಆಗ್ತವೆ. ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದರೆ, ಮೂವಿ ಜೇಲ್ ಸೀನ್ಸ್ ಮತ್ತು ರೌಡೀಸ್ ಇಂಟ್ರೊಡಕ್ಷನ್ನಿಂದ ಸ್ಟಾರ್ಟ್ ಆಗುತ್ತೆ. ಅದು ಇನಿಷಿಯಲಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡುತ್ತೆ. ಅದರ ನಂತರ ರುಟೀನ್ ಕಾಲೇಜ್ ಲವ್ ಸ್ಟೋರಿ ಟ್ರ್ಯಾಕ್ಗೆ ಶಿಫ್ಟ್ ಆಗಿ ಮೂವಿ ಫ್ಲ್ಯಾಟ್ ಆಗುತ್ತೆ. ಇಂಟರ್ವಲ್ ಪಾಯಿಂಟ್ ಸ್ಟ್ರಾಂಗ್ ಆಗಿ ಎಂಡ್ ಆಗುತ್ತೆ. ಆದರೆ ಫಸ್ಟ್ ಹಾಫ್ ಓವರಾಲ್ ಆವ್ರೇಜ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇಂಟರ್ವಲ್ ನಂತರ ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ವೈಸ್ ಕಮ್ ಬ್ಯಾಕ್ ಕೊಡೋ ಅವಕಾಶ ಡೈರೆಕ್ಟರ್ಗೆ ಇದ್ದರೂ ಸೆಕೆಂಡ್ ಹಾಫ್ನಲ್ಲಿ ಹೊಸ ಎಲಿಮೆಂಟ್ಸ್ ಇಂಟ್ರಡ್ಯೂಸ್ ಆಗಲ್ಲ. ಸೆಕೆಂಡ್ ಹಾಫ್ ಆಲ್ಮೋಸ್ಟ್ ಕಂಪ್ಲೀಟ್ ರಿವೆಂಜ್ ಡ್ರಾಮಾ ಥರ ಫೀಲ್ ಕೊಡುತ್ತೆ. ಸ್ಟೋರಿ ಪ್ರಿಡಿಕ್ಟಬಲ್ ಆಗುತ್ತೆ ಮತ್ತು ಓವರಾಲ್ ಸೆಕೆಂಡ್ ಹಾಫ್ ಬಿಲೋ ಆವ್ರೇಜ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಓವರಾಲ್ ಆಗಿ ಹೇಳೋದಾದ್ರೆ, ಪೊಟೆನ್ಷಿಯಲ್ ಇದ್ದ ಒನ್ ಲೈನ್ ಸ್ಟೋರಿ, ಆದರೆ ವೀಕ್ ಸ್ಟೋರಿ ಬಿಲ್ಡಿಂಗ್ ಮತ್ತು ಪ್ರಿಡಿಕ್ಟಬಲ್ ಸ್ಕ್ರೀನ್ ಪ್ಲೇ ಕಾರಣ ಮೂವಿ ಎಕ್ಸ್ಪೆಕ್ಟೆಡ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲ್ಲ. ನನ್ನ ಪ್ರಕಾರ ಇದೊಂದು ಆವ್ರೇಜ್ ವಾಚ್ ಮೂವಿ. ರೌಡಿಸಮ್ ಜಾನ್ರಾ ಫ್ಯಾನ್ಸ್ಗೆ ಫ್ಯೂ ಮೂಮೆಂಟ್ಸ್ ವರ್ಕ್ ಆಗ್ಬೋದು, ಆದರೆ ಸ್ಟ್ರಾಂಗ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಡಿಸಪಾಯಿಂಟ್ ಆಗೋ ಚಾನ್ಸಸ್ ಇವೆ. ನೀವು ಆಲ್ರೆಡಿ ಮೂವಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾ ಆ್ಯಂಡ್ ಕ್ರಿಟಿಕ್ಸ್.